ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ದಾಹದಿಂದ ಬಂದು ಈ ವಾಕ್ಯ ನೋಡುತ್ತಿದ್ದ ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಹೌದು, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿ ನಾವು ಮೊದಲು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಇಂದು ಎಂದೆಂದು ಜೀವಿಸುವ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ತಂದೆಯ ದೇವರು, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ, ಈ ಒಂದು ವಾಕ್ಯವನ್ನು ಯಾರ್ಯಾರು ನಿನ್ನ ಸನ್ನಿಧಿಯಲ್ಲಿ ನೋಡಲು ಬಂದಿದ್ದಾರೆ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ತಂದೆಯ ದೇವರು, ಈ ದಿನದಲ್ಲಿ ಸ್ವಾಮಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ನಿನ್ನ ಮೊಟ್ಟಿಗೆ ಮಾತಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾಗಿದೆ ಶತ್ರುನ ಕುತಂತ್ರದಿಂದ ಹೊರತರುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಸಂತೈಸುವಂಥದ್ದು. ದೇವರಾತ್ಮನೆ, ನಿನ್ನ ಮಾತುಗಳ ಮುಖಾಂತರ ನಮ್ಮ ಸಂಗಡ ಮಾತಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವೇಳೆಯಲ್ಲಿ ಸ್ವಾಮಿ ನೋಡ್ತಿದ್ದ ಪ್ರತಿಯೊಬ್ಬರು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ಸಮಯ ಸ್ವಾಮಿ ಅಪ್ಪ, ವಾಕ್ಯಗಳ ಮುಖಾಂತರ ನನ್ನ ಸಂಗಡ ಮಾತಾಡೋರು ರಾಜ, ವಾಕ್ಯಗಳ ಪದಗಳ ಗೂಢಾರ್ಥ ತಿಳಿಯಪಡಿಸು ಸ್ವಾಮಿ. ಹೌದು ರಾಜ, ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರು ನೀನಾಗಿದ್ದೆ ಕರ್ತನೆ. ಅದಕ್ಕಾಗಿ ಪ್ರತ್ಯೇಕವಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಯಾವ ಮಾನಸಿಕವಾಗಿ ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆ ನಮ್ಮ ಮಧ್ಯೆ ಹೊರಡಪಡಬೇಕು ರಾಜ. ಅದಕ್ಕಾಗಿ ನನ್ನನ್ನೇ ನಿನ್ನ ಗಾಯಗಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಅತಿ ಶೀಘ್ರ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮನ್ನು ಪ್ರಾರ್ಥಿಸ್ತಾನೆ, ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಇರುವಂಥ ಸ್ಥಳದಲ್ಲಿ ನೀವು ದೂರ ಇರ್ಬೋದು, ಹತ್ತಿರ ಇರ್ಬೋದು, ಅಥವಾ ಸಮೀಪದಲ್ಲಿರ್ಬೋದು, ಹೇಗೆ ಇರ್ಬೋದು, ಇರುವಂಥ ಸ್ಥಳದಲ್ಲಿ ನೀವೆಲ್ಲರೂ ದೇವರು ಆಶೀರ್ವದಿಸಲಿ. ಎಲ್ಲರೂ ನೀವು ಇರುವಂಥ ಸ್ಥಳದಲ್ಲಿ ಸಂತೋಷವಾಗಿದ್ದರೆ ಅಂತ ನಾನು ಭಾವಿಸ್ತೀನಿ. ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮೆಲ್ಲರೂ ದೇವರು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ಎಂದಿನಂತೆ ಜೀವಳ ವಾಕ್ಯವನ್ನು ದೇವರು ಧ್ಯಾನಿಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಈ ಸಮಯ ಕಾಣದ ಅನೇಕರಿದ್ದಾರೆ ಈ ಲೋಕದಲ್ಲಿ. ಪ್ರಿಯ ದೇವರ ಮಗುವೆ, ನನಗಾದರೂ ನಿನಗಾದರೂ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ದೇವರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ವೇಳೆಯಲ್ಲಿ ದೇವರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳ ಪುಸ್ತಕ ತೆಗೆದಿರೋರು ಓದಿ 16ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಪ್ರಿಯ ದೇವರ ಮಗುವೆ, ಈ ಒಂದು ದೇವರಲ್ಲಿ ದೇವರು ನಮ್ಮ ನಡತೆ ಮೆಚ್ಚುವರಾಗಿರಬೇಕು. ಹೆಂಗಪ್ಪ ದೇವರು ನಮ್ಮ ನಡತೆ ಮೆಚ್ಚೋದು? ಒಬ್ಬರಿಗೆ ಈಗ ದೇವ್ರ ವಾಕ್ಯತೆ, ಸ್ವಾಮಿ ಅನ್ನೋರು ಯಾರೋ ಪರಲೋಕ ರಾಜ್ಯವನ್ನು ಸೇರಲಾರರು. ಎಲ್ಲರೂ ಹೇಳ್ತಾರೆ, ನಾನು ದಾನ ಧರ್ಮ ಮಾಡಿದೆ, ಅಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡಿದೆ, ಇಷ್ಟು ಜನಕ್ಕೆ ಒಳ್ಳೆ ಕೆಲಸ. ನೋ, ತಂದೆಯ ಚಿತ್ತದಂತೆ ನಡೆಯುವವನೇ ದೇವರ ರಾಜ್ಯಕ್ಕೆ ಬಾಧ್ಯನಾಗುವವನು. ಪ್ರಿಯ ದೇವರ ಮಗುವೆ, ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ, ಇವತ್ತು ನನ್ನ ನಿನ್ನ ನಡತೆ, ನನ್ನ ನಿನ್ನ ಸ್ವಭಾವ, ನನ್ನ ನಿನ್ನ ಜೀವನವನ್ನು ದೇವರು ಮೆಚ್ಚುತ್ತಿದ್ದಾರೆ. ಮೆಚ್ಚಬೇಕು ಅಂದರೆ ಮೊದಲು ದೇವರ ಇಷ್ಟಪಡುವಾಗಿ ನಾವು ಜೀವಿಸೋರಾಗಿರಬೇಕು. ಇದೇ ಒಂದು ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ 16ನೇ ಅಧ್ಯಾಯ 20ನೇ ವಾಕ್ಯ ತೆಗೆದಿರುವುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 16ನೇ ಅಧ್ಯಾಯ 20ನೇ ವಾಕ್ಯ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಆಮೇನ್. ಪರಾತ್ಪರನ ಮೊರೆ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು. ಪ್ರಿಯ ದೇವರ ಮಗುವೆ, ದೇವರ ವಾಕ್ಯ ನಿನ್ನಲ್ಲಿರುವಾಗ ನಿನ್ನಲ್ಲೊಂದು ಸುಕ್ಷೇಮ, ಎಂಥ ಒಂದು ಭಯ ಪರಿಸ್ಥಿತಿಯಿಂದ ಹಾದು ಹೋಗ್ತಿರ್ಬೋದು, ಅಥವಾ ಅನಾರೋಗ್ಯದ ಪರಿಸ್ಥಿತಿ ಇರ್ಬೋದು, ಅಥವಾ ಇನ್ನೊಬ್ಬರು ನಮ್ಗೆ ಬಂದು ಭಯ ಹುಟ್ಟಿಸಿ ನೀನು ನಾನು ನಾಳೆ ಸಾಯಿಸ್ಬಿಡ್ತೀನಿ, ಅಥವಾ ಯಾರೇ ನೀನು ಒಂದು ಮರಣದ ಥರ ಒಂದು ಭಯ ಹುಟ್ಟಿಸುವಂಥ ಕಾರ್ಯ ನಿನ್ನಲ್ಲಿ ಬಂದಿರ್ಬೋದು. ಪ್ರಿಯ ದೇವ್ರ ಮಗುವೆ, ದೇವ್ರ ವಾಕ್ಯ ನಿನ್ನಲ್ಲಿರುವಾಗ ನಿನಗೊಂದು ಸುಕ್ಷೇಮನು ದೇವರು ಅನುಗ್ರಹಿಸುವತನಾಗಿದ್ದಾನೆ. ಯಾಕಂದರೆ ದೇವ್ರ ವಾಕ್ಯ ನಿನ್ನಲ್ಲಿರುವಾಗ ಆತ ನಿನ್ನಲ್ಲಿ ವಾಸ ಮಾಡುವತನಾಗಿದ್ದಾನೆ. ದೇವ್ರ ವಾಕ್ಯದ ನಿನ್ನನ್ನು ತಾಕುವನು, ಯೆಹೋವನ ಕಣ್ಣು ಗುಡ್ಡವನ್ನು ತಾಕುವಾಗೆ ನೀನು ಭಯ ಪಡೋದು ಬೇಕಿಲ್ಲ. ಅದಕ್ಕಾಗಿ ವಾಕ್ಯ ಬರಬಹುದು, ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ದೇವರ ಮಗುವೆ, ನಿನ್ನ ವಿರುದ್ಧವಾಗಿ ಶತ್ರು ಏನೇ ಎದ್ದೇಳ್ಬೋದು, ನಿನ್ನ ವಿರುದ್ಧವಾಗಿ ಯಾವುದೇ ಶತ್ರು ಮಾಡ್ಬೋದು. ನೀನು ದೇವರ ವಾಕ್ಯವನ್ನು ಸ್ಮರಿಸುವನಾಗಿರು. ಯಾವ ಕೇಡು ಸಂಭವಿಸದ ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ದೇವ್ರ ವಾಕ್ಯ ನಿನ್ನಲ್ಲಿರುವಾಗ ಯಾವ ಮಾಟ ಮಂತ್ರ ನೀನು ಎದುರಿಗೆ ಮಾಡ್ಬೋದು, ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ಯಾಕಂದರೆ ದೇವ್ರ ವಾಕ್ಯ ನಿನ್ನಲ್ಲಿದೆ. ಪರಾತ್ಪರನ ಮೊರೆ ಹೊಕ್ಕಿರುವನು, ಸರ್ವಶಕ್ತನ ಆಶ್ರಯ ಸುರಕ್ಷಿತನಾಗಿರುವನು. ಅಲ್ಲೆಲುಯ್ಯ. ಎಷ್ಟು ಜನ ನಂಬ್ತೀರಾ? ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ದೇವರ ಸನ್ನಿಧಿಯಲ್ಲಿ ನಾವು ಬಲವುಳ್ಳವಾಗಿ ನಿಂತಿರಬೇಕು. ಈ ದಿನದಲ್ಲಿ
ಮಾತ್ರ ಅದು ಪ್ರಿಯ ದೇವರ ಮಕ್ಕಳೇ, ಇನ್ನೊಂದು ವಾಕ್ಯ ನೋಡಿದ್ದಾರೆ, ಕೀರ್ತನೆ 91:14. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಈ ದಿನ ಪ್ರಿಯ ದೇವರ ಮಗುವೆ, ನೀನು ದೇವರ ವಾಕ್ಯವನ್ನು ಸ್ಮರಿಸುವಾಗ ನಿನಗೊಂದು ಸುಕ್ಷೇಮ ದೇವರು ಅನುಗ್ರಹಿಸುವತನಾಗಿದ್ದಾನೆ. ಮಾತ್ರ ಒಂದು ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಆಮೇನ್. ಇಷ್ಟು ಜನ ನಂಬ್ತೀರಾ? ಈ ದಿನ ನಾವು ದೇವರಲ್ಲಿ ಭರವಸೆ ಇಟ್ಟವನಾಗಿದ್ದೇನೆ, ಮನುಷ್ಯರನ್ನು ಅವಲಂಬಿಸಿಕೊಂಡಿಲ್ಲ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ಮನುಷ್ಯಗಳು ನಿನ್ನ ಕೆಲವು ಸಮಯದಲ್ಲಿ ನಿನ್ನ ಸಂತೈಸ್ಬೋದು, ಮಾತಾಡ್ಬೋದು. ಸಮಯ ಬರುವಾಗ ನಿನ್ನ ವಿರುದ್ಧವಾಗಿ ಮಾತಾಡ್ತಾರೆ. ಅದಕ್ಕಾಗಿ ಪ್ರಿಯ ದೇವರ ಮಗುವೆ, ನಾನು ಯೆಹೋವನನ್ನೇ, ನಾನು ದೇವರನ್ನೇ ನಿಲ್ಲಿಸಿಕೊಂಡಿದ್ದೇನೆ ಅಂತ ಒಂದು ನಂಬಿಕೆ ನಮಗಿರಬೇಕು. ಯಾಕಂದರೆ ಆತನು ನಿನ್ನ ವಿರುದ್ಧವಾಗಿ ಎಷ್ಟೇ ಕುತಂತ್ರ ಮಾಡೋದು, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನಾಗಿದ್ದಾನೆ. ಈ ದಿನದಲ್ಲಿ ನಿನ್ನ ಮರಣ ಅವಸ್ಥೆಯಲ್ಲಿ ನಿನ್ನ ಶತ್ರುವನ್ನು ತಗೊಂಡೋಗ್ಬೋದು, ಆದರೆ ನೀನು ಭಯಪಡೋದು ಬೇಕಿಲ್ಲ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋನು ಆತನೇ ಆಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇರುಳಲ್ಲಿ ಭಯ ಹುಟ್ಟಿಸಿ ಯಾವುದಕ್ಕೂ ಹಗಲಲ್ಲಿ ಆರು ಬರೋ ಬಾಣಕ್ಕೂ ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ಯಾಕಂದರೆ ನೀನು ದೇವರ ವಾಕ್ಯವನ್ನು ಸ್ಮರಿಸುವಂಥ ವ್ಯಕ್ತಿಯಾಗಿದ್ಯಾ. ದೇವರ ವಾಕ್ಯ ನಿನ್ನಲ್ಲಿರುವಾಗ ನಿನಗೊಂದು ಸುಕ್ಷೇಮ ದೇವರು ಅನುಗ್ರಹಿಸುವಾತನಾಗಿದ್ದಾನೆ. ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಪ್ರಿಯ ದೇವರ ಮಗುವೆ, ಅದಕ್ಕಾಗಿ ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡಬಹುದು. ಇದು ನೋಡುವುದಾದರೆ ಸೌಲನ ವಿಷಯ ನೋಡುವುದು. ಸೌಲನ ದೇವರು ಪೌಲನಾಗಿ ಮಾರ್ಪಡಿಸಿದ್ರು. ಸೌಲ ಹೆಂಗಿದ್ದ ಅಂದರೆ, ದೇವ್ರ ಮಕ್ಕಳು ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ, ಎಲ್ಲಿ ದೇವ್ರ ಮಕ್ಕಳು ಇಡ್ತಾರೋ ಹುಡುಕೊಂಡೋಗಿ ಹೊಡೆದು ಸಾಯಿಸಾಗ್ತಿದ್ದ. ಅಂಥ ಒಬ್ಬ ಕ್ರೂರ ಕೋಪಿಷ್ಟ ಆಗಿದ್ದ ಪ್ರಿಯ ದೇವ್ರ ಮಗುವೆ. ಅಂಥ ಸೌಲನು ಒಂದು ದಿವಸ ದಮಸ್ಕ ಒಂದು ದ್ವಾರದಲ್ಲಿ ಹೋಗುವಾಗ ದೇವರವನ್ನ ಸಂದರ್ಶಿಸಿದ್ರು. ದೇವರು ಮುಟ್ಟುವಾಗ ಅವನು ಹಂಗೆ ಕುದುರೆ ಮೇಲೆ ಹೋಗ್ತಿರೋ ಕೆಳಗೆ ಬಿದ್ದು ಕುರುಡ ಆಗ್ಬಿಟ್ಟ. ಅವಾಗ ಯಾರು ಅಂತ ಕೇಳಿದಾಗ, ನೀನು ಹಿಂಸೆ ಪಡಿಸುವಂಥ ಯೇಸುವೆ ನಾನು. ಅದು ಆವಾಗ ಆ ಸಂದರ್ಭದಲ್ಲಿ ಅಯ್ಯೋ ನಿಜವಾದ ದೇವರು ಯೇಸು ಅಂತ ಅವನು ಅರಿತು, ಆವಾಗ ದೇವರು ಯಾರು ಅಂತ ಅವನು ಅಲ್ಲಿ ಮಾನಸಾಂತರ ಉಂಟಾಯ್ತು. ಅದಕ್ಕಿಂತ ಮುಂಚೆ ಪ್ರಿಯ ದೇವ್ರ ಮಗು ಏನಾಗಿದ್ದ? ಶತ್ರು ಥರ. ಎಲ್ಲಿ ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೋ, ಎಲ್ಲಿ ದೇವ್ರನ್ನ ಆರಾಧಿಸ್ತಾರೋ ಅಲ್ಲಿ ಹುಡುಕೊಂಡೋಗಿ ಎಲ್ಲರನ್ನೂ ಸಾಯಿಸ್ತಿದ್ದ ಅವನು. ಯಾವಾಗ ದೇವರು ಅವನ್ನ ಸಂದರ್ಶಿಸಿದ್ರು, ಯಾವಾಗ ದೇವರು ಮುಟ್ಟಿದ್ರು, ಸೌಲನು ಪೌಲನಾಗಿ ಮಾರ್ಪಟ್ಟ. ಪ್ರಿಯ ದೇವ್ರ ಮಗುವೆ, ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನಿನ್ನ ಜೀವಿತದಲ್ಲಿ ನಿನ್ನ ವಿರುದ್ಧವಾಗಿ ಶತ್ರುವನ್ನು ಎದ್ದಿರ್ಬೋದು. ನೀನು ಭಯಪಡೋದು ಬೇಕಿಲ್ಲ. ನಿನ್ನ ಶತ್ರುವನ್ನು ದೇವರು ಮಿತ್ರನಾಗಿ ಮಾಡಲು ಸಿದ್ಧವಾಗಿದ್ದಾರೆ. ನೀನು ಈ ದಿನದಲ್ಲಿ ಏನು ಮಾಡಬೇಕು? ದೇವರು ನಮ್ಮ ನಡತೆಯನ್ನು ಮೆಚ್ಚೂರಾಗಿರಬೇಕು. ದೇವರ ನಡತೆ ನಾವು ಮೆಚ್ಚಬೇಕು ಅಂದರೆ ಮೊದಲು ದೇವ್ರ ವಾಕ್ಯ ನಮ್ಮಲ್ಲಿರಬೇಕು. ದೇವ್ರ ವಾಕ್ಯ ನಾವು ಎಂಥ ಪರಿಸ್ಥಿತಿ ಬಂದರೂ ಸಹ ನಾವು ಸ್ಮರಿಸುವವರಾಗಿರಬೇಕು. ಆ ವಾಕ್ಯ ನಾವು ಸ್ಮರಿಸುವಾಗ ದೇವರು ನಮಗೊಂದು ಸುಕ್ಷೇಮವನ್ನು ಅನುಗ್ರಹಿಸುತ್ತಾನೆ. ಮಾತ್ರವಲ್ಲದೆ ದೇವ್ರ ವಾಕ್ಯ ನಮ್ಮಲ್ಲಿ ಸ್ಮರಿಸುವಾಗ ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಯಾವಾಗ ನಾವು ದೇವ್ರ ವಾಕ್ಯ ನಾವು ಸ್ಮರಿಸ್ತೀವಿ, ಆಗೊಂದು ದೇವರಲ್ಲಿ ಒಂದು ಭರವಸೆ ನಮ್ಗೆ ಉಂಟಾಗುತ್ತೆ. ದೇವರ ಭರವಸೆ ನಮ್ಮಲ್ಲಿ ಉಂಟಾವಾಗ ದೇವರ ದೃಷ್ಟಿಯಲ್ಲಿ ನಾವು ಭಾಗ್ಯವಂತರಾಗ್ತೀವಿ. ದೇವರ ಮಕ್ಕಳೇ, ಇವೆಲ್ಲ ಒಂದು ಚೈನ್ ಲಿಂಕ್ ಥರ. ಅಬ್ಸರ್ವ್ ಮಾಡಿ, ದೇವರ ವಾಕ್ಯವನ್ನು ಸ್ಮರಿಸುವವನು, ಯಾರು ದೇವರ ವಾಕ್ಯವನ್ನು ಸ್ಮರಿಸ್ತಾರೋ ಅವ್ರಿಗೆ ದೇವರು ಹೇಳಿದ ವಾಕ್ಯ ಹೇಳಿದ ಸುಕ್ಷೇಮವನ್ನು ಪಡೆಯುವವನು. ಇದನ್ನು ದೇವರ ವಾಕ್ಯನ ಸ್ಮರಿಸುವಾಗ ನಿನ್ನಲ್ಲಿ ಯೆಹೋವನಲ್ಲಿ ಒಂದು ಭರವಸೆ ಬರುತ್ತೆ. ಯಾವಾಗ ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಪ್ರಿಯ ದೇವ್ರ ಮಗುವೆ, ನೀನು ದೇವರಲ್ಲಿ ಭರವಸೆ ಇಡುವುದಾದರೆ ದೇವ್ರ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿರಬೇಕು. ದೇವ್ರ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿರುವುದಾದರೆ ದೇವರು ನಿನ್ನನ್ನು ಮೆಚ್ಚುವನಾಗ್ತಾನೆ. ಅದಕ್ಕಾಗಿ ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನ ಶತ್ರುವನ್ನು ಮಿತ್ರನಾಗಿ ಮಾರ್ಪಡಿಸ್ತಾರೆ. ಪ್ರಿಯ ದೇವ್ರ ಮಗುವೆ, ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದ ದೇವರು ಈ ದಿನದಲ್ಲಿ ನಿನ್ನ ವಿರುದ್ಧವಾಗಿ ಶತ್ರುವಾದವನು ಎದ್ದಿರ್ಬೋದು. ಅವನು ಸಹ ಮಾನಸಾಂತರ ಪಡಿಸಲು ದೇವರಿಗೆ ಅಸಾಧ್ಯವಿಲ್ಲ. ದೇವರಿಂದ ಎಲ್ಲವೂ ಸಾಧ್ಯ. ಒಂದೇ ಒಂದು ಮಾತಿನ ಭೂಮಿ, ಆಕಾಶ, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲವನ್ನು ಉಂಟು ಮಾಡ್ತಾ ದೇವರು ನನ್ನ ದೇವರು ನಿನ್ನ ದೇವರಾಗಿದ್ದಾನೆ. ಆ ಒಂದು ಎಂಬ ತಿಳುವಳಿಕೆ ನಮಗಿರಬೇಕು. ಅದರಿಂದ ಈ ದಿನದಲ್ಲಿ ನಮ್ಮ ನಡತೆ ದೇವರು ಮೆಚ್ಚುವರಾಗಿರಬೇಕು. ಆ ವಾಕ್ಯದ ಪ್ರಕಾರ ನಾವು ಜೀವಿಸೋಣ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಹೇಳೋ ದೇವರು ಅವಕಾಶ ಕೊಡಿದಾಗ ದೇವರು ಸ್ತೋತ್ರ ಮಾಡ್ತೀನಿ. ದೇವರ ಮಕ್ಕಳೇ, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.